ಶಾಸ್ತ್ರಿಗಳದು ಮ್ಯೂಟ್ ಆಗಿದೆ. ಈಗಾಯ್ತು. ಎಲ್ಲರಿಗೂ ಜಯ ಜಿನೇಂದ್ರ. ನಮೋ ಹರಿ ನಮೋ ಸಿದ್ಧಾಣಂ ನಮೋ ಆಯುರ್ಯಾಣಂ ನಮೋ ವಜ್ರಾಯಣಂ ನಮೋ ಭೂಯೇ ಸುವಸಾರಣಂ ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮಃ. ಅವಿರಲ ಶಬ್ದಘನೋ ಬಲ ಪ್ರಕ್ಷಾಳಿತ ಸಕಲ ಭೂತಲ ಮಲಕಲಂಕ ಮುನಿಭಿರುಪಾಸಿತ ತೀರ್ಥ ಸರಸ್ವತಿ ಹರಿತನೋ ದುರಿತಾನ್ ಅಜ್ಞಾನತಿಮಿರಾಂಧಾನಾಂ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನಧರ್ಮೋಸ್ತು ಮಂಗಲಂ ಸರ್ವಮಂಗಲಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಶ್ರೀಮತ್ಪರಮಗಂಭೀರಂ ಸ್ಯಾದ್ವಾ ದಾಮೋಘಲಾಂಛನಂ ಜಿಯಾತ್ರೈಲೋಕ್ಯನಾಥಸ್ಯ ಶಾಸನಂ ಜಿನಶಾಸನಂ. ಸ್ವಾಧ್ಯಾಯದ ನಮ್ಮ ಕ್ರಮದಲ್ಲಿ ಎಂದಿನಂತೆ ನಮ್ಮ ಚರ್ಚೆ ದೇವಶಾಸ್ತ್ರ ಗುರು ಪೂಜೆಯನ್ನು ಆಧರಿಸಿ ಚರ್ಚೆ ನಡೀತಾ ಇದೆ. ದೇವಶಾಸ್ತ್ರ ಗುರು ಪೂಜೆಯ ಮೊದಲ ಸ್ಥಾಪನೆ ಮತ್ತು ಯಾವ ಛಲದ ಚಂದ ಇದೆ ಅದರ ಚರ್ಚೆಯನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಮುಂದೆ ಯಾವ ಚಂದನ ಅರ್ಘ್ಯವನ್ನು ನಾವು ಅರ್ಥಪೂರ್ವಕವಾಗಿ ಚರ್ಚೆಯನ್ನು ಮಾಡೋದಿದೆ. ನಿಜವಾಗಿ ಯಾವ ದೇವಶಾಸ್ತ್ರ ಗುರು ಈ ಪೂಜೆ ಇದೆ, ಈ ಪೂಜೆ ಎಲ್ಲ ರೀತಿಯಿಂದ ಈ ಅರ್ಘ್ಯಗಳ ಒಂದು ಪ್ರತೀಕಾತ್ಮಕವಾದ ವಿಚಾರಗಳನ್ನು ಬಹಳ ಚೆನ್ನಾಗಿ ವರ್ಣನೆ ಮಾಡುತ್ತೆ. ಅದರ ಜೊತೆಗೆ ದೇವಶಾಸ್ತ್ರ ಗುರುಗಳ ಪೂಜೆ ಇರೋದ್ರಿಂದ ದೇವ, ಗುರು ಮತ್ತು ಶಾಸ್ತ್ರ ಮೂರೂ ಜನರನ್ನ ಒಟ್ಟಿಗೆ ನಾವು ಒಂದು ಗುಣಸ್ಮರಣೆಯನ್ನು ಮಾಡೋದು ಕೂಡ ಬಹಳ ಒಂದು ವಿಶೇಷವಾದಂತಹ ಸ್ವರೂಪ. ಪ್ರಪಂಚದಲ್ಲಿ ನಾವು ನೋಡ ಹೋದ್ರೆ ದೇವನಿಗೆ ಬೇರೆ ಒಂದು ಸ್ಥಾನ ಇದೆ, ಗುರುಗೆ ಬೇರೆ ಸ್ಥಾನ ಇದೆ ಮತ್ತೆ ಶಾಸ್ತ್ರಕ್ಕೆ ಬೇರೆ ಸ್ಥಾನ ಇದೆ. ಆದರೆ ಜಿನಾಗಮದಲ್ಲಿ ದೇವಶಾಸ್ತ್ರ ಗುರು ಮೂರನ್ನು ಕೂಡ ಒಂದೇ ಸ್ಥಾನದಲ್ಲಿ ಇರಿಸಿದ್ದಾರೆ. ನಮಗೆ ಕೆಲವೊಂದು ಸಲ ಆಶ್ಚರ್ಯ ಆಗ್ಬೋದು ಕಿ ದೇವನ ಯಾವ ಸ್ಥಾನ ಇದೆ, ಅರ್ಹಂತ ಸಿದ್ಧರ ಸ್ಥಾನದಲ್ಲಿ ಆಚಾರ್ಯೋಪಾಧ್ಯಾಯರನ್ನ ಕೂರಿಸ್ತಾ ಇದ್ದಾರೆ, ಅದು ಹೇಗೆ ಸಾಧ್ಯ ಇದೆ ಅಂತ. ಆದರೆ ನಿಜವಾಗಿ ಯಾವ ದೇವಶಾಸ್ತ್ರ ಗುರು ಮೂರೂ ಜನರನ್ನ ಒಂದೇ ಸ್ಥಾನದಲ್ಲಿರಿಸಿ ಪೂಜೆಯನ್ನ ಮಾಡತಕ್ಕಂತಹ ಒಂದು ಜಿನಾಗಮದ ವಿಧಿ. ಮೂರನ್ನು ಒಂದೇ ಸ್ಥಾನದಲ್ಲಿ ಯಾಕೆ ಕೂರಿಸ್ತಾರೆ? ಯಾಕಂದ್ರೆ ವಾಸ್ತವಿಕವಾಗಂತೂ ಈ ದೇವಶಾಸ್ತ್ರ ಗುರುಗಳೆಲ್ಲ ಆ ಯಾವ ಚೈತನ್ಯ ಸ್ವರೂಪಿ, ವೀತರಾಗ ಸ್ವರೂಪಿ, ಅಹಿಂಸಾ ಸ್ವರೂಪಿ ಆತ್ಮದ್ರವ್ಯ ಇದೆ, ಆ ಆತ್ಮನನ್ನ ಆರಾಧನೆ ಮಾಡ್ತಕ್ಕಂತಹ ವ್ಯಕ್ತಿತ್ವಗಳಿದೆ. ಹಾಗಾಗಿ ಮೂರೂ ಜನರನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು. ಇಲ್ಲಿ ಆಚಾರ್ಯ ಉಪಾಧ್ಯಾಯ ಸಾಧು ಗುರುಗ ಸ್ಥಾನದಲ್ಲಿ ಆಚಾರ್ಯರು ಮಾತ್ರ ಬರಲಿಲ್ಲ, ಆಚಾರ್ಯ ಉಪಾಧ್ಯಾಯ ಸಾಧು ಮೂರು ಜನರನ್ನ ಇಲ್ಲಿ ತಗೊಂಡು ನಾವು
ಒಂದು ಸ್ಥಾಪನೆಯನ್ನ ಮಾಡ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಇಲ್ಲಿ ಸಾಧು ಪರಮೇಷ್ಠಿಯನ್ನ ತಗೋತಾರೆ ಗುರು ಒಂದು ವಿಚಾರದಲ್ಲಿ. ನಾವು ಮೊದಲನೆಯ ಒಂದು ಕ್ಲಾಸ್ ಪ್ರಾರಂಭವಾದಾಗ ನಮೋಕಾರ ಮಂತ್ರದ ಚರ್ಚೆಯನ್ನ ಮಾಡುವಾಗ ಕೆಲವು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ವಿ. ಆಚಾರ್ಯ ಉಪಾಧ್ಯಾಯ ಸಾಧುಗಳಲ್ಲಿ ಸಾಧು ಪರಮೇಷ್ಠಿ ವಾಸ್ತವಿಕವಾಗಿ ಶ್ರೇಷ್ಠತೆ ಹೆಚ್ಚು ಒಂದು ಯಾವ ಕೈವಲ್ಯ ಪದವಿ ಇದೆ ಅದನ್ನ ಪಡಿಲಿಕ್ಕೆ ಸಾಧು ಪದದಿಂದಾನೇ ಸಾಧ್ಯ ಇದೆ. ಆಚಾರ್ಯ ಉಪಾಧ್ಯಾಯ ಪದಗಳಿರುವವರೆಗೆ ಸಾಧ್ಯ ಇಲ್ಲ ಅನ್ನೋದನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ. ಇರ್ಲಿ, ವಿಸ್ತಾರಕ್ಕೆ ಹೋದ್ರೆ ಬಹಳ ವಿಸ್ತಾರ ಇದೆ ಜಿನ್ವಾಣಿ. ನಾವು ಜಲಛಂದದ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಜಲದಲ್ಲಿ ಏನ್ ಹೇಳ್ತಾ ಇದ್ರು, ಜಲ ಮಲಿನ, ಯಾವ ಮಲಿನತೆ ಇದೆ ಅದನ್ನ ನಿರ್ಮಲಗೊಳಿಸ್ತಕ್ಕಂತಹ ಕಾರ್ಯ ನೀರು ಮಾಡುತ್ತೆ. ಇಲ್ಲಿ ಪ್ರತೀಕಾತ್ಮಕ ಏನ್ ತಗೊಂಡ್ರು, ಮಲ ಯಾವುದು ಅಂತ ಹೇಳಿದ್ರೆ ಮಿಥ್ಯಾತ್ವ ಎಂಬ ಮಲ. ಮತ್ತೆ ಅದನ್ನ ಕ್ಲೀನ್ ಮಾಡೋರು, ಅದನ್ನ ಶುದ್ಧ ಮಾಡೋರು, ನಿರ್ಮಲ ಮಾಡೋರು ಯಾರು ಅಂತ ಹೇಳಿದ್ರೆ ಸಮ್ಯಕ್ತ್ವ. ಸಮ್ಯಕ್ತ್ವ ಮಿಥ್ಯಾತ್ವವನ್ನ ತೊಳೆದು ಹಾಕುತ್ತೆ. ಹಾಗಾಗಿ ಸಮ್ಯಕ್ತ್ವ ಎಂಬ ನೀರಿನಿಂದ ಮಿಥ್ಯಾತ್ವ ಎಂಬ ಮಲವನ್ನ ತೊಳೆದು ಹಾಕ್ತೀನಿ ಅನ್ನತಕ್ಕಂತಹ ಪ್ರತಿಜ್ಞೆ ಪೂರ್ವಕವಾಗಿ ಜಲಛಂದವನ್ನ ಇಲ್ಲಿ ನಾವು ಅರ್ಪಣೆ ಮಾಡುತ್ತಾ ಇದ್ದೀವಿ. ವಿಶೇಷವಾಗಿ ಈ ಪೂಜೆಯ ಮತ್ತೊಂದು ವಿಶೇಷವಾದಂತಹ ಸ್ವರೂಪ ಏನು ಅಂತ ಹೇಳಿದ್ರೆ, ಈ ಪೂಜೆ ಜೀವ ಮತ್ತು ಅಜೀವದ ಚರ್ಚೆಯನ್ನ ಒಳಗೊಂಡಂತೆ ಪ್ರಾರಂಭವಾಗಿ ಕೊನೆವರೆಗೂ ಜೀವಾಜೀವದಲ್ಲಿನ ಯಾವ ಒಂದು ಭೇದ ವಿಜ್ಞಾನ ಇದೆ ಆ ಭೇದ ವಿಜ್ಞಾನವನ್ನ ತೋರ್ಪಡಿಸುವಂತಹ ಕೆಲಸವನ್ನ ಬಹಳ ಸುಂದರವಾಗಿ ಈ ಪೂಜೆ ಮಾಡುತ್ತೆ. ಯಾಕಂದ್ರೆ ಪೂಜೆಯ ಇದು ಒಂದು ರೀತಿಯಾದ ಲಕ್ಷಣ ಇದೆ, ಅಥವಾ ವಾಸ್ತವಿಕವಾಗಿ ಪೂಜೆ ಈ ರೀತಿಯಾಗಿ ನಾವು ಮಾಡಬೇಕಾಗುತ್ತೆ. ಇಂತಹ ಭಾವನೆಗಳ ಮೂಲಕ ಪೂಜೆ ಮಾಡಬೇಕಾಗುತ್ತೆ. ಯಾಕಂದ್ರೆ ಬರೀ ದ್ರವ್ಯಗಳನ್ನ ಅರ್ಪಣೆ ಮಾಡೋದ್ರ ಹೆಸರು ಪೂಜೆ ಇಲ್ಲ. ಅದಂತೂ ಜಡ ದ್ರವ್ಯದ ಕ್ರಿಯೆ ಇದೆ, ಪುದ್ಗಲದ ಕ್ರಿಯೆ ಇದೆ. ಯಾವ ದ್ರವ್ಯಗಳನ್ನ ಅರ್ಪಣೆ ಮಾಡೋ ಕ್ರಿಯೆ ಇದೆ ಅದಂತೂ ಪುದ್ಗಲದ ಕ್ರಿಯೆ ಇದೆ. ಒಂದು ತಟ್ಟೆಯಿಂದ ಇನ್ನೊಂದು ತಟ್ಟೆಗೆ ಹಾಕ್ತಾ ಇದ್ರೆ ಏನು ಕ್ರಿಯೆ ಆಗುತ್ತೆ? ಅದರಿಂದ ಏನೂ ಸಂಭವ ಇಲ್ಲ. ಇಲ್ಲಿ ಆ ಯಾವ ಅಂತರಂಗ ಪರಿಣಾಮಗಳಿದೆ, ಪರಿಣಾಮಗಳು ಏನನ್ನ ಯೋಚನೆ ಮಾಡಬೇಕು? ಅನೇಕ ಜನರಿಗೆ ಪ್ರಶ್ನೆ, ಏನು ಯೋಚನೆ ಮಾಡಬೇಕು? ಜೀವ ಮತ್ತು ಅಜೀವದ ಯಾವ ಭೇದ ವಿಜ್ಞಾನ ಇದೆ ಅದ್ರ ಬಗ್ಗೆನೇ ವಿಚಾರ ಮಾಡಬೇಕು. ಅದೇ ಇಂಪಾರ್ಟೆಂಟ್ ಇದೆ. ಆ ಭೇದ ವಿಜ್ಞಾನವನ್ನ ಇಡೀ ಪೂಜನದ ಅದ್ಯೋಪಾಂತದಲ್ಲಿ ಪ್ರಾರಂಭದಿಂದ ಕೊನೆವರೆಗೂ ಕೂಡ ಪೂಜೆಯಲ್ಲಿ ಈ ಭೇದ ವಿಜ್ಞಾನದ ವಿಚಾರವನ್ನೇ ಹೇಳುತ್ತಾರೆ. ಉದಾಹರಣೆಗೆ ಜಲಚಂದದಿಂದ ಪ್ರಾರಂಭವಾದಂತಹ ಈ ವಿಚಾರ, ಜಲಚಂದದಲ್ಲಿ ಏನು ಹೇಳಿದ್ರು? ಇಂದ್ರಿಕೆ ಭೋಗ ಮಧುರ ವಿಷ ಸಮಲಾವಣ್ಯಮಯಿ ಕಂಚನ ಕಾಯ, ये सब कुछ जड़ की क्रीड़ा है, मैं अब तक जान नहीं पाया, तो मैं भूल स्वयं के वैभव को पर ममता में अटकाया. ಇಲ್ಲೆಲ್ಲ ಏನು ಹೇಳ್ತಾ ಇದ್ದಾರೆ? ನಾನು ಬೇರೆ ಇದ್ದೇನೆ ಮತ್ತೆ ಇಂದ್ರಿಯ ಭೋಗಗಳು ಬೇರೆ ಇದೆ. ಈ ಇಂದ್ರಿಯ ಭೋಗಗಳೆಲ್ಲ ಜಡ ಇದೆ, ಇಂದ್ರಿಯ ಭೋಗಗಳೆಲ್ಲ ಪುದ್ಗಲ ಇದೆ. ಆದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಹಾಗಾಗಿ ಅರ್ಥ ಆಗದೆ ಇರೋದ್ರಿಂದ ನಾನು ಪುದ್ಗಲದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಒಂದು ಕಡೆಗೆ ಜೀವ ದ್ರವ್ಯ ಇದೆ, ಇನ್ನೊಂದು ಕಡೆಗೆ ಪುದ್ಗಲ ದ್ರವ್ಯ ಇದೆ. ಈ ಯಾವ ಒಂದು ವರ್ಣನೆಯ ಪದ್ಧತಿ ಇದೆ ಇದು ಕೊನೆವರೆಗೂ ಹಿಂಗೆ ಇರೋದಿದೆ. ಜಲಚಂದ ಎಲ್ಲರಿಗೂ ಅರ್ಥ ಆಗಿದೆಯಲ್ಲ. ಇಂದ್ರಿಯಗಳ ಯಾವ ಭೋಗಗಳಿದೆ ಅವುಗಳು ತುಂಬಾ ಮಧುರ ಅಂತ ಅನಿಸ್ತವೆ, ಆದ್ರೆ ವಾಸ್ತವಿಕವಾಗಿ ಮಧುರ ವಿಷಕ್ಕೆ ಸಮಾನವಾಗಿವೆ. ಹಾಗಾಗಿ ಇದೆಲ್ಲ ಒಂದು ಪುದ್ಗಲದ ಆಟ ಇದೆ. ಪುದ್ಗಲ ಪ್ರತಿ ಸಮಯ ತನ್ನ ಪರ್ಯಾಯವನ್ನ ಬದಲಾಯಿಸ್ತಾ ಇರುತ್ತಲ್ಲ. ಒಂದ್ಸಲಿ ಕಬ್ಬಣ ಆಗತ್ತೆ, ಒಂದ್ಸಲಿ ಚಿನ್ನ ಆಗತ್ತೆ, ಒಂದ್ಸಲಿ ಇನ್ನೊಂದಾಗತ್ತೆ. ಅದರ ಒಂದು ಆಟವನ್ನ, ಇದು ಪುದ್ಗಲದ ಆಟ ಇದೆ ಅಂತ ತಿಳಿದೇನೆ ನಾನು ಅದರ ಒಂದು ಸಂಮೋಹನದಲ್ಲಿ ಪುದ್ಗಲದ ಧನ ರೂಪಿಯ ಪೈಸಾ ಇದರಲ್ಲೆಲ್ಲ ಸಿಕ್ಕಾಕೊಂಡು ನನ್ನ ವೈಭವವನ್ನ ನಾನು ಮರೆತು ಬಿಟ್ಟೆ, ಪರದ್ರವ್ಯದಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ.
ಆ ಪರದ್ರವ್ಯದಿಂದ ಸಿಕ್ಕಾಕೊಂಡಿರೋದ್ರಿಂದ ಈ ಮಿಥ್ಯಾತ್ವ ಅಂಧಕಾರದಲ್ಲೇ ನಾನು ಅನಾದಿ ಕಾಲದಿಂದ ಜೀವನ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಹೇ ಅನಂತ ಪರಮೇಷ್ಠಿ, ನಿಮ್ಮ ಸಮ್ಮುಖದಲ್ಲಿ ನಾನು ಸಮ್ಯಕ್ತ್ವವನ್ನು ಪಡೆದು ಈ ಮಿಥ್ಯಾತ್ವವನ್ನು ದೂರ ಮಾಡ್ತೀನಿ ಅನ್ನತಕ್ಕಂತಹ ಪ್ರತಿಜ್ಞೆ ಪೂರ್ವಕವಾಗಿ ಈ ಯಾವ ಜಲ ಇದೆ ಜಲದ್ರವ್ಯವನ್ನು ಅರ್ಪಣೆ ಮಾಡ್ತಾನೆ. ಇನ್ನ ಚಂದನದ ಒಂದು ಪದ್ಯದಲ್ಲಿ ಏನು ಹೇಳ್ತಾರೆ ನೋಡಿ, ಪದ್ಯ ಓದ್ತೆ ನಾನು. जड़ चेतन की सब परिणति प्रभु अपने अपने में होती है, अनुकूल कहें प्रतिकूल कहें यह झूठी मन की वृत्ति है, प्रतिकूल संयोगों में क्रोधित होकर संसार बढ़ाया है, संतप्त हृदय प्रभु चंदन सम शीतलता पाने आया है. तो ಶೀತಲತೆಯನ್ನು ಪಡಿಲಿಕ್ಕೆ ಬಂದಿದ್ದೀನಿ ಅಂತ ಇದು ಹೇಳ್ತಾ ಇದೆ. ಯಾವ ಶೀತಲತೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ? ಜಡ ಚೇತನ್ ಕಿ ಸಬ್ ಪರಿಣತಿ ಪ್ರಭು ಏನ್ ಹೇಳ್ತಿದ್ದಾರೆ? जड़ चेतन की सब परिणति प्रभु अपने अपने में होती है. ನೋಡಿ, ಎರಡು ವಸ್ತುಗಳು ಬಂತಲ್ಲ ತಿರ್ಗಾ ಇಲ್ಲಿ, ಜಡ ಚೇತನ್. ಜಡ ಅಂದ್ರೆ ಏನು? ಜಡ ಬುದ್ಧಿ. ಜಡ ಅಂದ್ರೆ ವಾಸ್ತವಿಕವಾಗಿ ಪುದ್ಗಲ. ಜಡ ಅಂದ್ರೆ ಅಜೀವ, ಪುದ್ಗಲ. ಚೇತನ್ ಅಂದ್ರೆ ಜೀವ, ಆತ್ಮ. तो जड़ चेतन की सब परिणति, ಪುದ್ಗಲದ ಎಷ್ಟು ಪರಿಣತಿಗಳಿದೆ ಮತ್ತು ಚೇತನದ ಎಷ್ಟು ಪರಿಣತಿ ಅಂದ್ರೆ ಏನು? ಪರಿಣತಿ ಅಂದ್ರೆ ಪರಿಣಮನೆ, ಪರ್ಯಾಯ, ಅವಸ್ಥೆ ಏನ. ಜಡದ ಎಷ್ಟು ಪರಿಣಾಮಗಳಿದೆ, ಪರಿಣಮನೆಗಳಿದೆ, ಮತ್ತು ಚೇತನದ ಎಷ್ಟು ಪರಿಣಮನೆಗಳಿದೆ. ಪ್ರಭು ಅರಹಂತ ಪರಮೇಷ್ಠಿ, ಪುದ್ಗಲದ ಎಷ್ಟು ಪರ್ಯಾಯಗಳಿದೆ ಮತ್ತು ಜೀವದ ಎಷ್ಟು ಪರಿಣಾಮಗಳಿದೆ, ಇವೆರಡೂ ಅಪನೆ ಅಪನೆ ಮೇ ಹೋತಿ ಹೇ. ಇವೆರಡು ಹೆಂಗಿದವೆ ಅಂತ ಹೇಳಿ, ಅಪನೆ ಅಪನೆ ಮೇ ಹೋತಿ ಹೇ. ಅಪನೆ ಅಪನೆ ಮೇ ಹೋತಿ ಅಂದ್ರೆ ಏನು? ಈ ಪುದ್ಗಲ ದ್ರವ್ಯದ ಅವಸ್ಥೆ ಪುದ್ಗಲ ದ್ರವ್ಯದಲ್ಲಿದೆ, ಜೀವ ದ್ರವ್ಯದ ಅವಸ್ಥೆ ಜೀವ ದ್ರವ್ಯದಲ್ಲಿದೆ. ಎರಡು ಬೇರೆ ಬೇರೆ ಇದೆಯಲ್ಲ. ಏನ್ ಹೇಳ್ತಿದ್ದಾರೆ? ಜಡ್ ಚೇತನ್ ಕಿ ಸಬ್ ಪರಿಣತಿ ಪ್ರಭು. ಸಬ್ ಪರಿಣತಿ ಅಂದ್ರೆ ಎಲ್ಲಾ ಪರಿಣಮನೆಗಳು, ಎಲ್ಲಾ ಅವಸ್ಥೆಗಳು. ಯಾರದ್ದೆಲ್ಲ ಅವಸ್ಥೆಗಳು? ಕಿ ಪುದ್ಗಲದ್ದು ಮತ್ತು ಜೀವದ್ದು. ಜಡ್ ಚೇತನ್, ಪುದ್ಗಲದ್ದು ಮತ್ತು ಜೀವದ್ದು ಎಲ್ಲಾ ಪರಿಣಮನೆಗಳು, ಎಲ್ಲಾ ಅವಸ್ಥೆಗಳು ಪ್ರಭು अपने अपने में होती है. अपने अपने में होती है मतलब जड़ की परिणति जड़ में होती है, और आत्मा की परिणति आत्मा में होती है ना. ಪುದ್ಗಲದ ಯಾವ ಅವಸ್ಥೆ ಇದೆ ಆ ಪುದ್ಗಲದ ಪರಿಣಮನೆ ಪುದ್ಗಲದಲ್ಲಾಗುತ್ತೆ, ಜೀವದ ಪರಿಣಮನೆ ಜೀವದಲ್ಲಾಗುತ್ತೆ ಏನ. ಇದು ಮೊದಲನೇ ವಿಚಾರ. ನಮಗೇನನ್ಸುತ್ತೆ? ಜಡದ ಪರಿಣತಿ ಜಡದಲ್ಲಿ, ಪುದ್ಗಲದ ಪರಿಣತಿ ಪುದ್ಗಲದಲ್ಲಿ, ಜೀವದ ಪರಿಣತಿ ಜೀವದಲ್ಲಿ ಆಗುತ್ತೆ. ಆದ್ರೆ ಅಜ್ಞಾನಿಗೆ ಏನನ್ಸುತ್ತೆ? ಅಜ್ಞಾನಿಗೆ ಜಡ ಚೇತನ ಎರಡದ್ದು ಪರಿಣತಿ ಒಂದೇ ಅನ್ಸುತ್ತೆ. ಈ ಪುದ್ಗಲದ ಪರಿಣತಿನೇ ಜೀವದ ಪರಿಣತಿ ಅನ್ಸುತ್ತೆ, ಶರೀರದ ಪರಿಣತಿನೇ ನನ್ನ ಪರಿಣತಿ ಅನ್ಸುತ್ತೆ. ಅನ್ಸುತ್ತೋ ಇಲ್ವೋ? ಈ ಎರಡರ ಅವಸ್ಥೆಗಳು ಬೇರೆ ಬೇರೆ ಇದೆ. ಪುದ್ಗಲದ ಅವಸ್ಥೆ ಪುದ್ಗಲದಲ್ಲಿದೆ, ಜೀವದ ಅವಸ್ಥೆ ಜೀವದಲ್ಲಿದೆ. ಜೀವದ ರಾಗದ್ವೇಷ ಅವಸ್ಥೆ ಜೀವದ್ದಿದೆ, ಮತ್ತೆ ಸ್ಪರ್ಶ ರಸಗಂಧ ವರ್ಣದ ಅವಸ್ಥೆ ಅದು ಪುದ್ಗಲದ್ದಿದೆ. ಎರಡು ಬೇರೆ ಬೇರೆ ಇದೆಯಲ್ಲ. ಆದ್ರೆ ಅನಾದಿ ಕಾಲದಿಂದ ಇವೆರಡೂ ಪರಿಣಾಮಗಳು ಒಂದೇ ಇದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಎರಡು ಬೇರೆ ಬೇರೆ ಇದೆ. ನಾನು ಆಹಾರ ಮಾಡ್ತಾ ಇದ್ದೇನೆ, ಆಹಾರ ಸೇವಿಸ್ತಾ ಇರೋರು ಯಾರು? ನಾನು ಹೇಳ್ತೇನೆ ನಾನು ಆಹಾರ ಸೇವಿಸ್ತಾ ಇದ್ದೇನೆ.
ಹೇಳಿ ಆಹಾರ ಸೇವನೆ ಶರೀರ ಮಾಡ್ತಾ ಇದೆ, ಪುದ್ಗಲ ಮಾಡ್ತಾ ಇದೆ, ಜಡ ಮಾಡ್ತಾ ಇದೆ. ಮತ್ತು ಜೀವದಲ್ಲಿ ಏನ್ ನಡೀತಾ ಇದೆ? ಜೀವದಲ್ಲಿ ಭಾವ ಆಹಾರ ನಡೀತಾ ಇದೆ. ದ್ರವ್ಯ ಆಹಾರ ಶರೀರಕ್ಕಾಗ್ತಾ ಇದೆ, ಜೀವಕ್ಕೆ ಭಾವಾಹಾರ ಅಂದ್ರೆ ವಾಸ್ತವಿಕ ದ್ರವ್ಯಾತ್ಮಕ ಆ ಆಹಾರವನ್ನ ಜೀವ ಸೇವನೆ ಮಾಡ್ತಿಲ್ಲ, ಅದನ್ನ ಶರೀರ ಸೇವನೆ ಮಾಡ್ತಿದೆ. ಆದ್ರೆ ಆ ದ್ರವ್ಯ ಆಹಾರದ ನಿಮಿತ್ತದಿಂದ ಜೀವ ನಾನು ಆಹಾರ ಮಾಡ್ತಿದ್ದೀನಿ ಅನ್ನೋ ಭಾವ ಮಾಡ್ತಿದ್ದಾನಲ್ಲ, ಜೀವ ಕೂಡ ಆಹಾರ ರೂಪದಲ್ಲಿ ಪರಿಣಮನೆ ಆಗ್ತಾನೆ. ಆದ್ರೆ ಭಾವಾತ್ಮಕ ನೆಲೆಯಲ್ಲಿ ಜೀವದ ಅವಸ್ಥೆ ಬೇರೆ ಇದೆ, ಪುದ್ಗಲದ ಅವಸ್ಥೆ ಬೇರೆ ಇದೆ. ಅರ್ಥ ಆಗ್ತಿದೆ? ಹೊರಗಡೆ ಕೂಡ ಯಾವ ನಮ್ಮ ಆಸ್ತಿ ಇದೆ, ನಮ್ಮ ಮನೆ ಇದೆ, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಮ್ದೇನೇನು ಜಡ ದ್ರವ್ಯಗಳು ನಮ್ಮ ಸಂಯೋಗದಲ್ಲಿದೆ ಏನ, ಅದೆಲ್ಲದರ ಪರಿಣಮನೆ ಆಯಾ ದ್ರವ್ಯದಲ್ಲಿ ಆಗ್ತಾ ಇದೆ. ಆಯಾ ದ್ರವ್ಯದ ಪರಿಣಮನೆ ಆಯಾ ದ್ರವ್ಯದಲ್ಲಿ ಆಗ್ತಾ ಇದೆ. ಯಾವುದೂ ಕೂಡ ವಾಸ್ತವಿಕವಾಗಿ ತನ್ನ ಸ್ವಭಾವವನ್ನು ಬಿಟ್ಟುಕೊಡೋದಿಲ್ಲ. ಜೀವದ್ರವ್ಯದ ಸ್ವಭಾವ ಜೀವದ್ರವ್ಯದಲ್ಲಿದೆ. ಆದರೆ ಯಾವ ಅವಸ್ಥೆಗಳಿದೆ ಆ ಅವಸ್ಥೆಗಳು ಕೂಡ ತನ್ನಲ್ಲೇ ಆಗ್ತಾ ಇದೆ. ನೋಡಿ, ಶರೀರದಲ್ಲಿ ಏನೋ ಆಯ್ತು, ಏನೋ ಜ್ವರ ಬಂತು, ರೋಗ ಆಯ್ತು, ಏನೋ ಒಂದು ಅವಸ್ಥೆ. ಇನ್ನೊಂದು ಶರೀರ ತುಂಬಾ ಚೆನ್ನಾಗಿದೆ, ಆ ಒಂದು ನಿರೋಗಿ ಶರೀರದ ಅವಸ್ಥೆ ಇನ್ನೊಂದು, ರೋಗಿ ಶರೀರದ ಅವಸ್ಥೆ ಇನ್ನೊಂದು. ಎರಡೂ ಅವಸ್ಥೆಗಳು ಪುದ್ಗಲದಲ್ಲಿ ಆಗುತ್ತಾ ಇದೆ. ಮತ್ತು ಜೀವದ ಅವಸ್ಥೆ ಏನು? ರೋಗ ಬಂದಾಗ ನಾನು ರೋಗಿ ಅಂತ ಅನ್ಕೊಂಡ ಆ ರಾಗದ್ವೇಷದ ಪರಿಣಾಮ ಅದು ಜೀವದ ಪರ್ಯಾಯ. ನಿರೋಗಿ ಇದ್ದಾಗ ನಾನು ನಿರೋಗಿ ಅನ್ಕೊಂಡ ಆ ರಾಗದ್ವೇಷದ ಅವಸ್ಥೆ ಅದು ಜೀವದ್ದು. ಭಾವಾತ್ಮಕ ನೆಲೆ ಜೀವದ್ದಿದೆ ಮತ್ತು ದ್ರವ್ಯಾತ್ಮಕ ನೆಲೆ ಅಂದ್ರೆ ಬಾಹ್ಯದಲ್ಲಿ ಯಾವ ಶರೀರ ಇತ್ಯಾದಿಗಳಲ್ಲಿ ಪರಿಣಮನೆ ಆಗ್ತಾ ಇದೆ, ಸ್ಪರ್ಶರಸಗಂಧ ವರ್ಣದ ಪರಿಣಮನೆ ಇದೆ, ಅದು ಪುದ್ಗಲದಲ್ಲಿ ಆಗುತ್ತಾ ಇದೆ. ಪುದ್ಗಲದಲ್ಲಿ ಕೂಡ ಪ್ರತಿಯೊಂದು ಪರಮಾಣು ಸ್ವತಂತ್ರ ಇದೆ. ಇಲ್ಲಿ ಭೇದ ವಿಜ್ಞಾನವನ್ನ ಮಾಡಿಸ್ತಾ ಇದ್ದಾರೆ, ಮೂಲ ಸಮಯ ಸಾರದ ವಿಚಾರ ಇದೆ ಇದು. ಆದ್ರೆ ಅಷ್ಟು ಎಲ್ಲ ವಿಚಾರಗಳನ್ನ ನಾನು ಚರ್ಚೆಗೆ ತಗೋಬಾರ್ದು ಅಂತ ಹೇಳಿ ಆ ವಿಚಾರಗಳನ್ನ ತಗೋತಾ ಇಲ್ಲ. ಆದ್ರೆ ಮೂಲ ಭೇದ ವಿಜ್ಞಾನದ ಚರ್ಚೆನೇ ಇದೆ ಇಲ್ಲಿ. ಯಾವ ಪುದ್ಗಲ ಮತ್ತು ಆತ್ಮನ ಭೇದ ವಿಜ್ಞಾನ ಇದೆ. ಯಾಕಂದ್ರೆ ಪುದ್ಗಲದಲ್ಲಿ ಆಗುತ್ತಾ ಇದೆ ಅಷ್ಟೇ ಅಲ್ಲ, ಪುದ್ಗಲದ ಒಂದೊಂದು ಪರ್ಯಾಯ, ಒಂದೊಂದು ಪರಮಾಣುವಿನ ಒಂದೊಂದು ಪರ್ಯಾಯ ಹೇಳ್ತಾರೆ. ಒಂದು ಸ್ಪೂನ್ ಖಾರ ಇದೆ, ಖಾರ ಉಪ್ಪು ಎಲ್ಲ ಇದೆ. ಒಂದು ಸ್ಪೂನಿನ ಖಾರದಲ್ಲಿ ಅನಂತಾನಂತ ಪುದ್ಗಲ ಪರಮಾಣುಗಳಿದೆ. ಆ ಅನಂತಾನಂತ ಪುದ್ಗಲ ಪರಮಾಣುಗಳು ಖಾರ ರೂಪದಲ್ಲಿ ಇರುವಂತಹ ಪರಮಾಣುಗಳು, ಉಪ್ಪು ರೂಪದಲ್ಲಿರುವಂತಹ ಪರಮಾಣುಗಳು ಎರಡೂ ಸ್ವತಂತ್ರವಾಗಿ ಪರಿಣಮನೆ ಆಗುತ್ತಾ ಇವೆ. ಅಷ್ಟೇ ಅಲ್ಲ, ಉಪ್ಪಿನ ಒಂದು ಯಾವ ಕಣಗಳಿದೆ ಆ ಒಂದು ಕಣ ಇನ್ನೊಂದು ಕಣಕ್ಕಿಂತ ಭಿನ್ನ ಇದೆ. ಒಂದೊಂದು ಕಣದ ಪರಿಣಮನೆ ಭಿನ್ನ ಭಿನ್ನ ಇದೆ. ಈ ರೀತಿ ಇರುವಾಗ ಜಡ ಮತ್ತು ಚೇತನದ ಪರ್ಯಾಯಗಳು ಒಂದಾಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಇದು ಅಸಾಧ್ಯ ಇದೆ ಆದ್ರೆ ಏನಾಗುತ್ತೆ, ಶರೀರದಲ್ಲಿ ರೋಗ ಬಂತು, ಇವನು ತುಂಬಾ ಪ್ರತಿಕೂಲ ಅಂತ ತಿಳಿತಾನೆ, ದ್ವೇಷ ಮಾಡ್ತಾನೆ. ಯಾವಾಗ ಹೋಗುತ್ತೆ ಇದು, ಯಾವಾಗ ಹೋಗುತ್ತೆ ಇದು? ಮನೆಗೆ ಯಾರೋ ಬೇಡದೇ ಇರೋರು ಅತಿಥಿ ಬಂದ್ರೆ ಯಾವಾಗ ಹೋಗ್ತಾರೆ ಇವರು? ನಿನಗೇನ್ ತೊಂದರೆ ಆಗುತ್ತಾ ಇದೆ? ನಿನ್ನ ಪರಿಣಮನೆ ನಿನ್ನಲ್ಲಾಗುತ್ತಾ ಇದೆ, ಪುದ್ಗಲದ ಪರಿಣಮನೆ ಪುದ್ಗಲದಲ್ಲಿ ಆಗ್ತಾ ಇದೆ. ಬೇರೆಯವನ್ ಯಾವನು ಅಪಶಬ್ದ ನೋಡ್ದ, ಇನ್ನೊಂದು ಮಾಡ್ದ, ನಿಂದನೆ ಮಾಡ್ದ, ನಿನ್ಗೇನಾಯ್ತು? ಅದು ಪುದ್ಗಲದ ಪರಿಣಮನೆ ಪುದ್ಗಲದಲ್ಲಿ ಆಗುತ್ತಾ ಇದೆ. ನನ್ನ ಪರಿಣಮನೆ ನನ್ನೆಲ್ಲ ಆಗುತ್ತಾ ಇದೆ. ಯಾರೋ ಪ್ರಶಂಸೆ ಮಾಡಿದ್ರು, ಇವನು ತುಂಬಾ ಖುಷಿ ಆಗುತ್ತೆ. ಯಾರಿಂದ ಆಗುತ್ತಾ ಇದೆ? ಅದಕ್ಕೇನ್ ಹೇಳ್ತಾರೆ, ಎರಡನೇ ಸೆಂಟೆನ್ಸ್ ಏನ್ ಹೇಳ್ತಿದ್ದಾರೆ? ಅನುಕೂಲ ಕಹೇ ಪ್ರತಿಕೂಲ ಕಹೇ ಯಹ ಝೂಠಿ ಮನ್ ಕಿ ವೃತ್ತಿ ಹೇ. ಬಹಳ ಸುಂದರ ಇದೆ. ಏನ್ ಹೇಳ್ತಾರೆ? ಈ ಜೀವ ಮತ್ತು ಪುದ್ಗಲದ ಪರ್ಯಾಯಗಳು, ಅವಸ್ಥೆಗಳು ಅವುಗಳಲ್ಲಿ ಸ್ವತಂತ್ರವಾಗಿ ನಡೆಯುತ್ತೆ.
ಜೀವದ ಅವಸ್ಥೆ ಪುದ್ಗಲದಲ್ಲಿಲ್ಲ, ಪುದ್ಗಲದು ಜೀವದಲ್ಲಿಲ್ಲ. ಆದ್ರೂ ಈ ಜೀವ ಏನ್ ಮಾಡ್ತಾನೆ, ಅನುಕೂಲ ಕಹೆ ಪ್ರತಿಕೂಲ ಕಹೆ, ಅವನೇನ್ ಮಾಡ್ತಾನೆ, ಈ ಅವಸ್ಥೆಗಳನ್ನ ಅನುಕೂಲ ಅಥವಾ ಪ್ರತಿಕೂಲ ಅಂತ ಅಂದ್ಕೋತಾನೆ. मानता है, अनुकूल मानता है या प्रतिकूल मानता है, तो मानने के लिए तो कोई रोक नहीं सकता ना, मानने के लिए कोई टैक्स थोड़ी देना पड़ता है. मानो, जो कुछ मानना है मानो, अनादिकाल से मानते ही आ रहे. तो ಹೇಳ್ತಾರೆ ಅನುಕೂಲ ಯಾವುದನ್ನ, ಆ ಯಾವ ಪುದ್ಗಲದ ಅವಸ್ಥೆ ಇದೆ ಅದನ್ನ ಅನುಕೂಲ ಅಂತ, ಅಥವಾ ಈಗ ನಡೀತಾ ಇದೆಯಲ್ಲ, 2 ದಿನದಿಂದ ಮೈಸೂರಲ್ಲಿ ತುಂಬಾ ಮಳೆ ಬರ್ತಾ ಇದೆ, ಸೂರ್ಯನ ನೋಡಕ್ಕಾಗ್ತಾ ಇಲ್ಲ, ಚಳಿ ಬರ್ತಾ ಇದೆ. ಸುಮಾರು ಜನಕ್ಕೆ ಏನ್ ಅನಿಸ್ತಾ ಇದೆ, ವಾತಾವರಣ ತುಂಬಾ ಒಂಚೂರು ಚೆನ್ನಾಗಿಲ್ಲ, ವಾತಾವರಣ ಹಾಳಾಗ್ತಾ ಇದೆ. ಮತ್ತೆ ಕೆಲವ್ರಿಗೆ ಏನ್ ಅನಿಸ್ತಾ ಇದೆ, ಏನ್ ಒಳ್ಳೆ ಕ್ಲೈಮೇಟ್ ಇದೆ, ಅದ್ಭುತವಾದ ಕ್ಲೈಮೇಟ್ ಇದೆ, ಚೆನ್ನಾಗಿದೆ, ಮಜಾ ಬರ್ತಾ ಇದೆ. ಇದೇ ಕ್ಲೈಮೇಟು ಒಬ್ಬರಿಗೆ ದುಃಖ ಕೊಡ್ತಾ ಇದೆ, ಇನ್ನೊಬ್ಬರಿಗೆ ಇದೇ ಕ್ಲೈಮೇಟು ಆನಂದ ಕೊಡ್ತಾ ಇದೆ. ಹಾಗಾದ್ರೆ ಕ್ಲೈಮೇಟ್ ಅನುಕೂಲ ಇದೆಯೋ ಪ್ರತಿಕೂಲ ಇದೆಯೋ? ಏನಿದೆ, ನಿಜವಾಗಿ ನೋಡಕ್ ಹೋದ್ರೆ ಕ್ಲೈಮೇಟ್ ಇದೆ. ಬಟ್ ಸಮಸ್ಯೆ ಏನಾಯ್ತು ಇಲ್ಲಿ, ಯಹ ಝೂಠಿ ಮನ್ ಕಿ ವೃತ್ತಿ ಹೈ. ಇದೇನಿದೆ, झूठी मन की वृत्ति है का मतलब क्या हुआ? झूठी ಅಂದ್ರೆ ಅಸತ್ಯ, ಮನ್ ಕಿ ವೃತ್ತಿ ಅಂದ್ರೆ ಮನದ ಪ್ರವೃತ್ತಿ. ನಮ್ಮ ಮನಸ್ಸಿನ ಅಸತ್ಯ ಪ್ರವೃತ್ತಿ ಅಂದ್ರೆ ನಮ್ಮ ಯಾವ ಮನಸ್ಸಿನ ಈ ರೀತಿಯಾದ ಪ್ರವೃತ್ತಿ ಇದೆಯಲ್ಲ, ಯಾವ ರೀತಿ ಪ್ರವೃತ್ತಿ, ಒಂದನ್ನ ಒಳ್ಳೇದನ್ನೋದು, ಒಂದನ್ನ ಕೆಟ್ಟದನ್ನೋದು, ಇದು ಚೆನ್ನಾಗಿದೆ ಅನ್ನೋದು, ಅದು ಚೆನ್ನಾಗಿಲ್ಲ ಅನ್ನೋದು, ಇದು ಅನುಕೂಲ ಇದೆ ಅನ್ನೋದು, ಅದು ಪ್ರತಿಕೂಲ ಇದೆ ಅನ್ನೋದು, ಇವನು ಒಳ್ಳೆಯವನು ಅನ್ನೋದು, ಅವನು ಕೆಟ್ಟವನು. ಈ ರೀತಿಯಾದ ಯಾವ ನನ್ನ ಮನಸ್ಸಿನ ಪ್ರವೃತ್ತಿ ಇದೆ, ಈ ಮನಸ್ಸಿನ ಪ್ರವೃತ್ತಿ ಸರ್ವಥಾ ಅಸತ್ಯ ಇದೆ. ಇದು ಸರಿ ಇಲ್ಲ. ಇದು ಯಾಕೆ ಸರಿ ಇಲ್ಲ? ಯಾಕಂದ್ರೆ ವಸ್ತು ಯಾವತ್ತೂ ಅನುಕೂಲ ಪ್ರತಿಕೂಲ ಆಗೋದಿಲ್ಲ. ಬೋಲೋ, ಮನೆಯಲ್ಲಿ ನಮ್ಮ ಮಕ್ಕಳು ಮಾತು ಕೇಳಿದ್ರೆ ಅನುಕೂಲ, ಮಾತು ಕೇಳದೆ ಹೋದ್ರೆ ಪ್ರತಿಕೂಲ. ಪ್ರತಿಕೂಲ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಇದೆ? ಜಡ ದ್ರವ್ಯದ ಯಾವ ಪರಿಣಾಮನೆ ಇದೆ ಅದು ಜಡದಲ್ಲಾಗುತ್ತೆ, ಮತ್ತು ಜೀವ ದ್ರವ್ಯದ ಯಾವ ಪರಿಣಾಮನೆ ಇದೆ ಅದು ಜೀವದಲ್ಲಾಗುತ್ತೆ. ಜೀವ ದ್ರವ್ಯದ ಪರಿಣಾಮನೆ ಜೀವದಲ್ಲಾಗತ್ತೆ, ಅದರ ಅರ್ಥ ಆಯಾ ಜೀವ ದ್ರವ್ಯದ ಪರಿಣಾಮನೆ ಆಯಾ ಜೀವ ದ್ರವ್ಯದಲ್ಲೇ ಆಗುತ್ತೆ. ಅಂದ್ರೆ ನನ್ನ ಜೀವ ದ್ರವ್ಯದ ಪರಿಣಾಮನೆ ಇನ್ನೊಂದು ಜೀವ ದ್ರವ್ಯದಲ್ಲಿ ಆಗೋದಿಲ್ಲ. ನನ್ನ ಪರಿಣಾಮನೆ ನನ್ನಲ್ಲಾಗುತ್ತೆ, ನಿಮ್ಮ ಪರಿಣಾಮನೆ ನಿಮ್ಮಲ್ಲಾಗುತ್ತೆ. ನನ್ನ ಪರಿಣಾಮನೆಯಿಂದ ನಿಮಗೇನು ವ್ಯತ್ಯಾಸ ಆಗೋದಿಲ್ಲ, ಮತ್ತೆ ಇನ್ನೊಂದು ಜೀವದ ಪರಿಣಾಮನೆಯಿಂದ ನನಗೇನು ವ್ಯತ್ಯಾಸ ಆಗೋದಿಲ್ಲ. ಪ್ರತಿಯೊಂದು ಇದನ್ನ ಅದಲ ಬದಲಿ ಅಷ್ಟೇ ಅಲ್ಲ, ಜೀವದ ಪರಿಣಾಮನೆ ಪುದ್ಗಲದಲ್ಲಾಗೋದಿಲ್ಲ, ಪುದ್ಗಲದ್ದು ಜೀವದಲ್ಲಾಗೋದಿಲ್ಲ. ಇದಂತೂ ಇದೆ. ಇಷ್ಟು ಮಾತ್ರ ಅಲ್ಲ, ಒಂದು ಜೀವದ ಪರಿಣಾಮನೆ ಇನ್ನೊಂದು ಜೀವದಲ್ಲಾಗೋದಿಲ್ಲ. ಒಂದು ಪುದ್ಗಲದ ಪರಮಾಣುವಿನ ಪರಿಣಾಮನೆ ಇನ್ನೊಂದು ಪುದ್ಗಲದ ಪರಮಾಣುವಿನಲ್ಲಾಗೋದಿಲ್ಲ. ಪ್ರತಿಯೊಂದು ಪರಮಾಣು ಸ್ವತಂತ್ರ, ಪ್ರತಿಯೊಂದು ಜೀವದ್ರವ್ಯ ಸ್ವತಂತ್ರ. ಆದ್ರೂ ಏನಾಗುತ್ತಾ ಇದೆ, ಜೀವದ್ರವ್ಯಕ್ಕೆ ಅಜ್ಞಾನದಿಂದ, ಮಿಥ್ಯಾತ್ವದಿಂದ ಸಂಸಾರದಲ್ಲಿ ಅನೇಕ ವಿಚಾರಗಳು ಇವನಿಗೆ ಅನುಕೂಲ ಅನ್ಸುತ್ತೆ, ಅನೇಕಗಳು ಪ್ರತಿಕೂಲ ಅನ್ಸುತ್ತೆ. ಬಟ್ ಫ್ಯಾಕ್ಚುಯಲ್ ಏನಿದೆ, ನಿಜವಾದ ಸ್ಥಿತಿ ಏನಿದೆ, ನಿಜವಾದ ಸ್ಥಿತಿ ವಸ್ತು ಇದೆ, ಅದರಲ್ಲಿ ಅನುಕೂಲ ಪ್ರತಿಕೂಲ ಅನ್ನೋ ಕ್ಯಾಟಗರಿ ಇಲ್ಲ. ಎಷ್ಟು ಉದಾಹರಣೆ ಕೊಡ್ಬೋದು ನಾವು? ಒಂದೇ ತಿನಿಸು ಒಬ್ಬನಿಗೆ ಇಷ್ಟ ಆಗುತ್ತೆ, ಒಬ್ಬನಿಗೆ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಸಿಹಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಕೆಲವೊಬ್ಬರಿಗೆ ಖಾರ ಇಷ್ಟ ಆಗುತ್ತೆ, ಸಿಹಿ ಇಷ್ಟ ಆಗೋದಿಲ್ಲ. ಏನಿದೆ ವಸ್ತು ಅದೇ ಇದೆ ತಾನೆ, ಒಂದೇ ವಸ್ತು. ಅದು ಹಾಗಾಗೋದು ಬೇಡ. ಒಂದೇ ವಸ್ತು ಯಾವುದು ತುಂಬಾ ದಿನದಿಂದ ಇಷ್ಟ ಆಗುತ್ತಾ ಇತ್ತು, ಅದೀಗ ಇಷ್ಟ ಆಗುತ್ತಾ ಇಲ್ಲ. ಯಾವ ಹಾಡನ್ನ, ಯಾವ ಸಂಗೀತವನ್ನ ನಾನು ಪದೇ ಪದೇ ಕೇಳಿ ಆನಂದ ಪಡ್ತಾ ಇದ್ದೆ, ಅದೇ ಸಂಗೀತ ಈಗ ಬೋರ್ ಅನಿಸ್ತಾ ಇದೆ, ಅದೇ ಸಂಗೀತ ಈಗ ಕಷ್ಟ ಅನಿಸ್ತಾ ಇದೆ.
ಹಾಗಾದ್ರೆ ಅವಾಗ ಚೆನ್ನಾಗಿತ್ತು ಮತ್ತೆ ಇವಾಗ ಏನಾಯ್ತು? अरे झूठी मन की वृत्ति है ये सब। तुम्हारा जो मन है ना, ये सब मन का खेल है। और मन कौन सा है? मन अज्ञानी, ಅಜ್ಞಾನ ಪರಿಣಾಮಗಳಿದೆ ಇದೆಲ್ಲ. ಅನುಕೂಲ ಪ್ರತಿಕೂಲ ಪ್ರತಿಭಾಸ ಆಗುವಂಥದ್ದು ಅಜ್ಞಾನ ಪರಿಣಾಮ ಇದೆ, ಅಸತ್ಯ ಇದೆ, ಈ ಮನಸ್ಸಿನ ಕಲ್ಪನೆಗಳಿದೆ. ಇದೆಲ್ಲ ಮನಸ್ಸು ಸೃಷ್ಟಿ ಮಾಡಿರುವಂತಹ ಕಲ್ಪನಾ ಲೋಕ ಇದೆ. ನಿಜವಾದ ಸ್ಥಿತಿ ಇಲ್ಲ. ನಿಜವಾದ ಸ್ಥಿತಿಯನ್ನ ಜೀವ ನೋಡ್ತಾ ಇಲ್ಲ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ? ಅನುಕೂಲ ಕಹೇ, ಒಂದೊಂದ್ಸಲಿ ಅನುಕೂಲ ಅಂತ ಹೇಳ್ತಾನೆ, ಪ್ರತಿಕೂಲ ಕಹೇ ಒಂದೊಂದ್ಸಲಿ ಪ್ರತಿಕೂಲ ಅಂತ ಹೇಳ್ತಾನೆ. ಆದ್ರೆ ಇದೆಲ್ಲ ನಿನ್ನ ಮನಸ್ಸಿನ ಅಸತ್ಯ ಪ್ರವೃತ್ತಿ ಇದೆ. ಅಸತ್ಯ ಪ್ರವೃತ್ತಿ ಏನಕ್ಕೆ? ಅನುಕೂಲ ಅಂದ್ರೆ ಏನಾಯ್ತು, ಪ್ರತಿಕೂಲ ಅಂದ್ರೆ ಏನಾಯ್ತು, ಏನ್ ಸಮಸ್ಯೆ ಇದೆ? प्रतिकूल संयोगों में क्रोधित होकर संसार बढ़ाया है। बहुत आसान भी है। क्या कहते हैं? अनुकूल प्रतिकूल कहने से ऐसा हुआ कि जो वस्तुएं प्रतिकूल लगती हैं उनमें क्रोधित हो जाता है ना। मग मात ಕೇಳಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಅವಾಗ ಏನ್ ಮಾಡೋದು? ಮತ್ತಷ್ಟು ಕ್ರೋಧ ಕಷಾಯ ಜಾಸ್ತಿ ಮಾಡ್ತಾನೆ. ಕ್ರೋಧ ಕಷಾಯ ಜಾಸ್ತಿ ಮಾಡೋದ್ರಿಂದ ಏನಾಗುತ್ತೆ? ಈ ಸಂಸಾರ ಸಂಸಾರ ಅನಾದಿ ಕಾಲದಿಂದ ಏನಾಗುತ್ತಾ ಇದೆ? ಇಲ್ಲಿ ಕ್ರೋಧ ಅಂತ ಹೇಳಿದ್ರೆ ಬರೀ ಕ್ರೋಧ ಅಲ್ಲ. ಕ್ರೋಧ ಅಂತ ಹೇಳಿದ್ರೆ ಇಲ್ಲಿ ಸಿಟ್ಟಲ್ಲ. ಕ್ರೋಧ ಅಂತ ಹೇಳಿದ್ರೆ ವಿಕಾರ ಪರಿಣಾಮಗಳು, ಮೋಹ ರಾಗ ದ್ವೇಷಗಳು. ಈ ಯಾವ ಪ್ರತಿಕೂಲ ಸಂಯೋಗಗಳಿದೆ ಅಥವಾ ಅನುಕೂಲ ಸಂಯೋಗಗಳಿದೆ, ಪ್ರತಿಕೂಲ ಸಂಯೋಗದಲ್ಲಿ ದ್ವೇಷ ಮಾಡ್ತಾನೆ, ಅನುಕೂಲ ಸಂಯೋಗದಲ್ಲಿ ರಾಗ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಇದರಿಂದ ಸಂಸಾರ ಮತ್ತಷ್ಟು ವೃದ್ಧಿ ಆಗುತ್ತೆ. ಅನಾದಿ ಕಾಲದಿಂದ ಏನಾಗುತ್ತಾ ಇದೆ? ಅನಾದಿ ಕಾಲದಿಂದ ಇದೇ ಆಗುತ್ತಾ ಇದೆ. ಒಂದು ವಸ್ತುವನ್ನು ಇಷ್ಟ ಅಂತೇನೆ, ಇನ್ನೊಂದು ವಸ್ತುವನ್ನು ಅನಿಷ್ಟ ಅಂತೇನೆ. ಅರೆ ವಿಚಾರ ತೋ ಕರೋ. ಬಹಳ ನಿಷ್ಪಕ್ಷವಾಗಿ ಕುಳಿತುಕೊಂಡು ವಿಚಾರ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಪ್ರಪಂಚದಲ್ಲಿ ಯಾವ ವಸ್ತು ಕೂಡ ಅನುಕೂಲ ಪ್ರತಿಕೂಲ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಸ್ತು ಇದೆ. ವಸ್ತು ಅನಾದಿ ಕಾಲದಿಂದ ವಸ್ತು ಹಾಗೆ ಇದೆ. ಏನ ಮಾರೀಚಿ ತಾತ ಇದ್ದ, ತಾತನನ್ನ ಮಾರೀಚಿ ಪ್ರೀತಿ ಮಾಡ್ತಾ ಇರ್ಲಿಲ್ವೇನೋ? ಪ್ರೀತಿ ಮಾಡ್ತಿದ್ದ. ಮತ್ತೆ ಯಾವಾಗ ಸಮೋಶರಣ ಪ್ರಾರಂಭ ಆಗುತ್ತೆ ಅವಾಗ ವಿರೋಧ ಮಾಡ್ತಾನೆ. ಸ್ವಲ್ಪ ಕಾಲದ ಹಿಂದೆ ಪ್ರೀತಿ ಇತ್ತು, ಈಗ ದ್ವೇಷವಾಗಿ ಪರಿವರ್ತನೆ ಆಯಿತು. ವಾಸ್ತವಿಕವಾಗಿ ಅನುಕೂಲ ಪ್ರತಿಕೂಲ ಅನ್ನುವಂಥದ್ದು ನಮ್ಮ ಮನಸ್ಸು ಮಾಡಿರುವಂತಹ ಕಲ್ಪನೆಗಳಿದೆಯೇ ಹೊರತು ಇದು ವಾಸ್ತವಿಕ ಸ್ಥಿತಿನೇ ಅಲ್ಲ. ಅನಂತ ಕಾಲ ಕಳೆದೋದ್ರೂ ಯಾವ ವಸ್ತುನು ಅನುಕೂಲ ಪ್ರತಿಕೂಲ ರೂಪವಾಗಿ ಯಾವತ್ತೂ ಪರಿಣಮನೆ ಆಗೋದಿಲ್ಲ. ವಸ್ತು ತನ್ನ ಪರಿಣಮನೆ ತನ್ನ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲಿ ಮಾಡ್ತಾ ಇದೆ. ವಸ್ತು ಅನಾದಿ ಕಾಲದಿಂದ ಪರಿಣಮನೆ ಆಗುತ್ತಿದೆ, ಅನಂತ ಕಾಲದವರೆಗೆ ಇದೇ ರೀತಿ ಪರಿಣಮನೆ ಆಗುತ್ತಾ ಇರೋದಿದೆ. ಆದ್ರೆ ಅದರಲ್ಲಿ ಇಷ್ಟನಿಷ್ಟ ಅನ್ನುವಂತಹ ಗುಣ ಇಲ್ಲ. ಒಂದು ವೇಳೆ ನನಗೆ ಯಾವ್ದಾದ್ರೂ ವಿಚಾರ, ಯಾವ್ದಾದ್ರೂ ವಸ್ತು, ಯಾವ್ದಾದ್ರೂ ಜೀವ ಇಷ್ಟ ಅಂತ ಅನಿಸ್ತಾ ಇದ್ದಾನೆ ಅಂದ್ರೆ ಅದು ನನ್ನ ರಾಗ ಬುದ್ಧಿ ಇದೆ. ಒಂದು ವೇಳೆ ನನಗೆ ಅನಿಷ್ಟ ಅಂತ ಅನಿಸ್ತಾ ಇದ್ರೆ ಅದು ನನ್ನ ದ್ವೇಷ ಬುದ್ಧಿ ಇದೆ. ಈ ರಾಗದ್ವೇಷ ಬುದ್ಧಿ ಬರೀ ಸಂಯೋಗಗಳಲ್ಲ, ವ್ಯರ್ಥವಾಗಿ ರಾಗದ್ವೇಷವನ್ನ ಮಾಡ್ತಾ ಇರ್ತಾನೆ ಜೀವ. ವ್ಯರ್ಥವಾಗಿ ಇವನ್ ಕೂತ್ಕೊಂಡು ನಾನು ಹೇಳಿದ್ನಲ್ಲ, ಹಿಂಸಾನಂದಿ ರೌದ್ರ ಧ್ಯಾನ್, ವೃಷಾನಂದಿ ರೌದ್ರ ಧ್ಯಾನ್, ಚೌರ್ಯಾನಂದಿ ರೌದ್ರ ಧ್ಯಾನ್, ಕೂತಲ್ಲೇನೆ ರಾಗದ್ವೇಷವನ್ನ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಅವನ ನಿಜವಾದ ಸ್ವರೂಪ ಏನು ಅಂತ ಗೊತ್ತಿಲ್ಲ. ನ್ಯೂಸ್ ಅಲ್ಲಿ ಏನೋ ಒಂದು ನ್ಯೂಸ್ ಬೈಟ್, ಒಂದು ವಿಡಿಯೋ ಬೈಟ್ ನೋಡ್ದೆ, ಮತ್ತೆ ರಾಗದ್ವೇಷ ಮಾಡ್ಲಿಕ್ಕೆ ಶುರು. ನಾನು ಅವನ್ ಹಂಗಿದ್ದಾನೆ, ಇವನ್ ಹೀಗಿದ್ದಾನೆ, ಅದು ಹಾಗಿದೆ, ಅದು ಹೀಗಿದೆ. ಏನಾಗುತ್ತಾ ಇದೆ कि होने वाला कुछ नहीं है, तुम्हारा संसार जरूर बढ़ेगा, चतुर्गति का भ्रमण जरूर बढ़ेगा और कुछ नहीं होने वाला. बोलो इतने दिन तक राग द्वेष कर रहे हैं, क्या हुआ? कौन सी वस्तु बदली, कौन सा जीव बदला? अरे हमारे स्वयं के ಕುಟುಂಬಿ ಜನ್, ನಮ್ಮ ಸ್ವಯಂ ಕುಟುಂಬ ಪರಿವಾರದ ಜನರೇ ನಮ್ಮ ಮಾತಿಂದ ಬದಲಾಗೋದಿಲ್ಲ ಅಂದ್ಮೇಲೆ ಯಾರು ಬದಲಾಗ್ಲಿಕ್ಕೆ ಸಾಧ್ಯ ಇದೆ? ಆದ್ರೆ ಒಂದಂತೂ ಖಂಡಿತ ಇದೆ,
ನನ್ನ ಅನುಕೂಲ ಪ್ರತಿಕೂಲ ಈ ಮನಸ್ಸಿನ ವೃತ್ತಿಯಿಂದ ನನ್ನ ಸಂಸಾರ ವೃದ್ಧಿಯಾಗುವುದಂತೂ ಶತಸಿದ್ಧ ಇದೆ. ನಾವು ವಿಚಾರ ಮಾಡೋದಿದೆ, ವ್ಯರ್ಥವಾಗಿ ನಾನು ಸಂಯೋಗಗಳನ್ನ ಪ್ರತಿಕೂಲ ಅಂದುಕೊಂಡು ಅವರ ಮೇಲೆ ಯಾಕೆ ಕ್ರೋಧ ಮಾಡ್ತೇನೆ, ಯಾಕೆ ದ್ವೇಷ ಮಾಡ್ತೇನೆ? ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಇವ್ರು ನನ್ನ ಮಾತು ಕೇಳ್ತಾ ಇಲ್ಲ. ಬರೀ ಜೀವದ್ರವ್ಯಗಳ ಮೇಲೆ ಅಲ್ಲ, ಪುದ್ಗಲದ ಮೇಲೆ. ಗಾಡಿ ನನಗೆ ಹೆಂಗ್ ಬೇಕಂಗೆ ಓಡ್ತಾನೆ ಇಲ್ಲ. ಎಷ್ಟು ಏನೇನು ವಿಚಾರಗಳು ನಡೆಯುತ್ತೆ. ನಮ್ಮ ಮನೆಯಲ್ಲಿನ ಪ್ರತಿಯೊಂದು ವಸ್ತು, ಉಪಕರಣಗಳು, ಅಪ್ಲಯನ್ಸಸ್, ಪ್ರತಿಯೊಂದರಲ್ಲಿ ಜೀವ ದ್ವೇಷ ಮಾಡ್ತಾನೆ. ಅವನಿಗೆ ಬೇಕಾಗಿರೋಂಗೆ ಅದು ಕೆಲಸ ಮಾಡಲಿಲ್ಲ ಅಂದ್ರೆ ಅವನಿಗೆ ದ್ವೇಷ. ಪ್ರತಿಯೊಂದು ವಿಚಾರದಲ್ಲಿ ಜೀವ ದ್ವೇಷ ಮಾಡಲಿಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ಈ ರಾಗದ್ವೇಷದ ವೃತ್ತಿ ಬಹಳ ಅಧಿಕ ಆಗಿದೆ. ಸಂಯೋಗಗಳು ಅಧಿಕ ಆದಂತೆ ಜೀವಿಯ ರಾಗದ್ವೇಷ ವೃತ್ತಿಗಳು ಕೂಡ ಮತ್ತಷ್ಟು ಅಧಿಕ ಆಗ್ತಾ ಇದೆಯೇ ಹೊರತು ಕಡಿಮೆ ಆಗ್ತಾ ಇಲ್ಲ. ಅದಕ್ಕೇನು ಹೇಳ್ತಾರೆ, ಪ್ರತಿಕೂಲ ಸಂಯೋಗಮೇ ಕ್ರೋಧಿತ ಹೋಕರ್ ಸಂಸಾರ ಬೇಡ. ನೀನು ಏನು ಮಾಡ್ತಾ ಇಲ್ಲ. ನಾನು ಉದಾಹರಣೆ ಕೊಡ್ತಿರ್ತೀನಿ. ಒಂದು ಮರದ ಕೆಳಗಡೆ ಕೂತ್ಕೊಂಡು ಒಬ್ಬ ಏನ್ ಹೇಳ್ತಿರ್ತಾನೆ, ಭಾರತ ದೇಶ ಪಾಕಿಸ್ತಾನ ಎರಡೂ ಬೇರೆ ಬೇರೆ ಇದೆ, ಆದ್ರೆ ಭಾರತ ಪಾಕಿಸ್ತಾನದ ಮೇಲೆ ಷಡ್ಯಂತ್ರವನ್ನ ರಚನೆ ಮಾಡ್ತಾ ಇದೆ, ಹಾಗೆ ಹೀಗೆ, ಪಾಕಿಸ್ತಾನ ಒಳ್ಳೇದು, ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ. ಎಲ್ಲಿ? ಭಾರತದಲ್ಲಿ. ಏನಾಗೋದಿದೆ? ಅದರಿಂದ ಏನಾದ್ರೂ ವ್ಯತ್ಯಾಸ ಆಗೋದಿದೆಯೇನೋ? ವಾಸ್ತವಿಕ ಸ್ಥಿತಿ ಬದಲಾಗೋದಿದೆಯೇನೋ? ಈ ವಾಸ್ತವಿಕ ಸ್ಥಿತಿ ಬದಲಾಗೋದಿಲ್ಲ, ಏನು ವ್ಯತ್ಯಾಸನೂ ಆಗೋದಿಲ್ಲ. ಆದ್ರೆ ಆ ವ್ಯಕ್ತಿಯನ್ನ ಜೈಲಿಗಂತೂ ಖಂಡಿತವಾಗಿ ಹಾಕ್ತಾರೆ. वो तो जेल जाएगा ना, कि क्यों जाएगा? उसने तो कुछ किया नहीं है, खाली बोला तो है. अरे बोलना भी मना है. बोला क्यों? क्योंकि उसके मन में खोट है, इसलिए बोला. ಹಾಗಾಗಿ ಅವನನ್ನ ಜೈಲಿಗೆ ಹಾಕೋದು ನಿಶ್ಚಿತ ಇದೆ. ಹಾಗೇನೆ ನೀನು ಸಂಯೋಗಗಳನ್ನ ಅನುಕೂಲ ಪ್ರತಿಕೂಲ ಅಂತ ತಿಳಿದ್ರೆ ಆ ಸಂಯೋಗಗಳಂತೂ ಬದಲಾಗೋದಿಲ್ಲ, ಆದ್ರೆ ನಿನ್ನ ಸಂಸಾರ ಅಂತೂ ಖಂಡಿತವಾಗಿ ವೃದ್ಧಿ ಆಗೋದಿದೆ. तो संयोग तो नहीं बदलने वाले, लेकिन तुम्हारा संसार जरूर बढ़ेगा. इसलिए क्या करना? संतप्त हृदय प्रभु, हे प्रभु, हे जिनेंद्र भगवंत, ನಾನೇನ್ ಮಾಡ್ತಿದ್ದೀನಿ? ಸಂತಪ್ತ ಹೃದಯ, ನನ್ನ ಯಾವ ಹೃದಯ ಇದೆ ಅದು ರಾಗದ್ವೇಷಗಳಿಂದ ಹೊರತೆಗೆದು ಅತ್ಯಂತ ಸಂತಪ್ತ ಅಂದ್ರೆ ಎಲ್ಲಾ ರಾಗದ್ವೇಷಗಳನ್ನ ಹೊರತೆಗೆದಾಗ ಯಾವ ರೀತಿಯಾದ ವೀತರಾಗತೆ ಪ್ರಕಟವಾಗುತ್ತೆ, ಅದು ಸಂತಪ್ತ ಹೃದಯ. ನ ರಾಗ ನ ದ್ವೇಷ, दोनों से रहित जो अंतरंग का वीतराग रूप परिणाम है, तो वो संतप्त हृदय प्रभु चंदन सम. ಸಂತಪ್ತ ಹೃದಯ ಹೆಂಗಿರುತ್ತೆ ಏನ? ಪ್ರಪಂಚದಲ್ಲಿ ಸಂತಪ್ತ ಹೃದಯ ಅಂದ್ರೆ ಪ್ರೇಮ ಭಾವ, ಆದ್ರೆ ಇಲ್ಲಿ ಪ್ರೇಮ ಭಾವ ನೈ, ಓ ಪ್ರೇಮ ಭಾವ ಭಿ ಜಲಾನೆ ವಾಲ. ಯಾವ ರಾಗ ಬುದ್ಧಿ ಇದೆ ಅದು ದ್ವೇಷಕ್ಕಿಂತ ಅಧಿಕವಾಗಿ ಸುಡೋದಿದೆ. रामायण महाभारत सब इस प्रेम की वजह से तो हुए. तो संतप्त हृदय का मतलब वीतराग परिणाम, समता भाव. तो ಅದನ್ನ ಯಾವುದಕ್ಕೆ ಹೋಲಿಸ್ತಾರೆ? चंदन सम, चंदन के जैसा. चंदन कैसा होता है? चंदन अत्यंत शीतल होता है. कहाँ शीतल होता है चंदन? ಎಲ್ಲಿ ಚಂದನ ಎಲ್ಲಿ ಶೀತಲವಾಗಿರುತ್ತೆ? ಬೇಸಿಗೆ ಕಾಲದಲ್ಲಿ ಶೀತಲವಾಗಿರುತ್ತೋ, ಚಳಿಗಾಲದಲ್ಲಿ ಶೀತಲವಾಗಿರುತ್ತೋ, ಮಳೆಗಾಲದಲ್ಲಿ ಇರುತ್ತೋ, ದಕ್ಷಿಣ ಭಾರತದಲ್ಲಿ ಶೀತಲವಾಗಿರುತ್ತೋ, ಉತ್ತರ ಭಾರತದಲ್ಲಿ ಶೀತಲವಾಗಿರುತ್ತೋ, ಅಥವಾ ಅಮೆರಿಕದಲ್ಲಿ ಶೀತಲವಾಗಿರುತ್ತೋ, ಎಲ್ಲಿರುತ್ತೆ? ಏನ್ ಹೇಳ್ತಾರೆ? ಶೀತಲ ಚಂದನದ ಸ್ವಭಾವ ಇದೆ. ಹಾಗಾಗಿ ಎಲ್ಲಾ ದ್ರವ್ಯ ಕ್ಷೇತ್ರ ಕಾಲಭಾವದಲ್ಲೂ ಚಂದನ ಶೀತಲನೆ ಇರೋದಿದೆ. ಹಾಗೇನೆ ಸಂತಪ್ತ ಹೃದಯ ಪ್ರಭು ಚಂದನ ಸಂ. ನನ್ನ ಯಾವ ಹೃದಯ ಇದೆ, ನನ್ನ ಯಾವ ಅಂತರಂಗ ಸ್ವರೂಪ ಇದೆ, ಅದನ್ನ ಕೂಡ ನಾನು ಸಂತಪ್ತವಾಗಿಸ್ಕೊಂಡಿದ್ದೇನೆ. ಇಂತಹ ಸಂತಪ್ತ ಹೃದಯದ ಜೊತೆಗೆ, ಇಂತಹ ಸಂತಪ್ತ ಹೃದಯದ ಮೂಲಕ ಏನ್ ಮಾಡ್ತಾ ಇದ್ದೇನೆ? ಶೀತಲತಾ ಪಾನೆ ಆಯಾ ಹೂ.
ನೀನು ಭಗವಂತನ ಹತ್ರ ಬಂದ್ರೆ ಶೀತಲತೆ ಸಿಗೋದಿಲ್ಲ. ಶೀತಲತೆ ಹೆಂಗ್ ಸಿಗತ್ತೆ? ಸಂತಪ್ತ ಹೃದಯವನ್ನ ಮಾಡಿಕೊಂಡು ನಾನು ರಾಗದ್ವೇಷವನ್ನ ಬಿಟ್ರೆ ಅರ್ಹಂತ ಪರಮೇಷ್ಠಿಯ ಸಮ್ಮುಖದಲ್ಲಿ ನನಗೆ ಆ ಶೀತಲತೆ ಸಿಗ್ಲಿಕ್ಕೆ ಸಾಧ್ಯ ಇದೆ. ವೀತರಾಗ ಭಾವದಿಂದ ಅಂದ್ರೆ ಯಾವುದನ್ನ ಅನುಕೂಲನೂ ಅನ್ಕೊಳ್ಳದೇನೆ, ಯಾವುದನ್ನ ಪ್ರತಿಕೂಲನೂ ಅನ್ಕೊಳ್ಳದೇನೆ, ಎಲ್ಲವನ್ನ ಸಮವಾಗಿ ನೋಡ್ತಕ್ಕಂತಹ ಒಂದು ಮನಸ್ಸಿನಿಂದ ನಾನು ಶೀತಲತೆಯನ್ನ ಪಡಿಲಿಕ್ಕೆ ಬಂದಿದ್ದೀನಿ ಹೇ ಪ್ರಭು. ಆ ಶೀತಲತೆಯನ್ನ ಪಡೆದ ಪ್ರತೀಕವಾಗಿ ನಾನು ಚಂದನವನ್ನ ಅರ್ಪಣೆ ಮಾಡ್ತೀನಿ ಅಂತ ಹೇಳಿ ದೇವಶಾಸ್ತ್ರ ಗುರುಭ್ಯ ಸಂಸಾರ ತಾಪ ವಿನಾಶನಾಯ ಚಂದನಂ ನಿರುಪಾಮಿತಿ ಸ್ವಾಹ ಅಂತ ಹೇಳಿ ಭಕ್ತ ಚಂದನವನ್ನು ಅರ್ಪಣೆ ಮಾಡಿ ತನ್ನ ಯಾವ ರಾಗದ್ವೇಷಗಳಿಂದ ರಹಿತವಾದಂತಹ ಸಂತಪ್ತ ಹೃದಯ ಇದೆ, ಆ ಸಂತಪ್ತ ಹೃದಯದ ಮೂಲಕ ಶೀತಲತೆಯನ್ನು ಪಡೀಲಿಕ್ಕೆ ಭಕ್ತ ಈ ದ್ರವ್ಯವನ್ನು ಅರ್ಪಣೆ ಮಾಡ್ತಾನೆ. ಮುಂದಿನ ಪದ್ಯವನ್ನು ಓದೋಣ. ಅಕ್ಷತೆಯ ಪದ್ಯ ಇದೆ. ಏನು ಹೇಳ್ತಾರೆ ನೋಡಿ, ಬಹಳ ಸುಂದರವಾದ ಪದ್ಯ ಇದೆ ಇದು. उज्ज्वल हूँ कुंद धवल हूँ प्रभु, पर से न लगा हूँ किंचित भी, फिर भी अनुकूल लगे उन पर, करता अभिमान निरंतर ही, जड़ पर झुक झुक जाता चेतन, ऐश्वर वैभव को अपनाया, निज शाश्वत अक्षय निधि पाने, अब दास चरण रज में आया, अब दास चरण रज में आया. ಏನ್ ಹೇಳ್ತಿದ್ದಾರೆ? ಅಕ್ಷತ್ ಮೊದಲು ನನ್ನ ಸ್ವಭಾವವನ್ನು ಹೇಳ್ತಾರೆ. ಇಲ್ಲೂ ಪುನಃ ಆ ಜೀವ ಮತ್ತು ಪುದ್ಗಲವನ್ನ ಬಿಡೋದಿಲ್ಲ ಅವರು. ಉಜ್ವಲ ಹೂ ಕುಂದ ಧವಲ ಹೂ ಪ್ರಭು, ಪರಸೇನ ಲಗಾ ಹೂ ಕಿಂಚಿತ್ ಭಿ. ಎಷ್ಟು ಸುಂದರವಾದ ಶಬ್ದಗಳ ಪ್ರಯೋಗ ಇದೆ. ಒಂದು ಕಡೆಗೆ ಜೀವ ಸ್ವಭಾವವನ್ನ ವರ್ಣನೆ ಮಾಡುತ್ತೆ, ಇನ್ನೊಂದು ಕಡೆಗೆ ಅಕ್ಷತದ ಸ್ವರೂಪವನ್ನ ಹೇಳುತ್ತೆ. ಅಕ್ಷತ ಮತ್ತು ಜೀವದ ಸ್ವರೂಪವನ್ನ ಹೋಲಿಕೆ ಮಾಡ್ತಾರೆ. ಏನ್ ಹೇಳ್ತಾರೆ? ಉಜ್ವಲ ಹೂ. ಉಜ್ವಲ ಅಕ್ಷತೆ ಕೂಡ ಉಜ್ವಲ ಇದೆ, ಅದರ ಜೊತೆಗೆ ನನ್ನ ಸ್ವಭಾವ ಕೂಡ ಉಜ್ವಲ ಇದೆ. ಸ್ವಭಾವ ಉಜ್ವಲ ಇದೆಯಲ್ಲ. ಉಜ್ವಲ ಅಂತ ಹೇಳಿದ್ರೆ ಪರಮ ಶುದ್ಧ ನಿಶ್ಚಯ ನಯದಿಂದ ಪ್ರತಿಯೊಂದು ಜೀವ ಉಜ್ವಲ ಇದೆ. ಏಕೇಂದ್ರಿಯದಿಂದ ಪಂಚೇಂದ್ರಿಯದವರೆಗೆ, ಏಕೇಂದ್ರಿಯದಿಂದ ಸಿದ್ಧ ಪರಮೇಷ್ಠಿವರೆಗೆ, ಜೋ ನಿಗೋದ ಮೇ ಸೋಹಿ ಮುಜ್ಮೇ ಸೋಹಿ ಮೋಕ್ಷ ಮಂಜಾರ್. ನಿಗೋದಿಯ ಜೀವದಲ್ಲಿ ಏನು ಸ್ವಭಾವ ಇದೆ ಅದೇ ನನ್ನಲ್ಲಿದೆ, ಅದೇ ಸ್ವಭಾವ ಸಿದ್ಧ ಪರಮೇಷ್ಠಿಯಲ್ಲೂ ಕೂಡ ಇದೆ. ಏನೂ ವ್ಯತ್ಯಾಸ ಇಲ್ಲ. ಉಜ್ವಲ ಹೂ ಪ್ರಭು, ಹೇ ಪ್ರಭು, ಹೇ ಅನಂತ ಪರಮೇಷ್ಠಿ, ಹೇ ಜಿನೇಂದ್ರ ಭಗವಂತ, ನಾನು ಉಜ್ವಲ ಇದ್ದೇನೆ ಮತ್ತು ನನ್ನ ಕೈಯಲ್ಲಿರುವಂತಹ ಅಕ್ಷತೆ ಕೂಡ ಉಜ್ವಲ ಇದೆ. ಕುಂದ, ಕುಂದ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅಖಂಡ. ಕುಂದಕ್ಕೆ ನಾವು ಇನ್ನೊಂದು ಶಬ್ದ ಏನು ಪ್ರಯೋಗ ಮಾಡ್ಬೋದು? ಅಖಂಡ. ಅಖಂಡ ಅಂತ ಹೇಳಿದ್ರೆ ಯಾವುದೇ ರೀತಿಯಾದ ಖಂಡಗಳಿಲ್ಲ. ಸ್ವಭಾವದಲ್ಲಿ ಖಂಡ ಬಿದ್ರೆ ಅದು ಸ್ವಭಾವ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಖಂಡ ಅಂದ್ರೆ ಉದಾಹರಣೆಗೆ ನನ್ನ ಜ್ಞಾನ ಸ್ವಭಾವ ಇದೆ, तो ज्ञान जो मेरा स्वभाव है वो कब से है? बोलो, ज्ञान का जो स्वभाव है जीव का वो कब से है? तो बोलते अनादि से है. ಜೀವಿ ದ್ರವ್ಯದ ಯಾವ ಜ್ಞಾನ ಸ್ವಭಾವ ಇದೆ ಅದು ಅನಾದಿಯಿಂದ ಇದೆ, ಅನಂತ ಕಾಲದವರೆಗೆ ಇರೋದಿದೆ. ಯಾಕಂದ್ರೆ ಸ್ವಭಾವ ಅಖಂಡ ಇರುತ್ತೆ. ಅಸಂಖ್ಯಾತ ಪ್ರದೇಶದಲ್ಲಿ ಎಲ್ಲಿ ಜ್ಞಾನ ಗುಣ ಇದೆ ಹೇಳ್ತಾರೆ? ಎಲ್ಲಿ ಎಷ್ಟು ಅಸಂಖ್ಯಾತ ಪ್ರದೇಶ ಇದೆ ಅಷ್ಟೆಲ್ಲ ಅಸಂಖ್ಯಾತ ಪ್ರದೇಶದ ಎಲ್ಲಾ ಕಡೆಗೂ ಜ್ಞಾನ ಇದೆ. ಅಂದ್ರೆ ಅಖಂಡ ಇದೆ. ಅದೇ ರೀತಿಯಾಗಿ ನನ್ನ ಕೈಯಲ್ಲಿರುವ ಅಕ್ಷತೆಗಳು ಕೂಡ ಅಖಂಡ ಇದಾವೆ. ಉಜ್ವಲ ಹೂ ಪ್ರಭು, ಕುಂದ ಧವಲ ಹೂ. ಧವಲ ಅಕ್ಷತಗಳು ಅತ್ಯಂತ ಧವಲ, ಅತ್ಯಂತ ಶುಭ್ರವಾಗಿದ್ದಾವೆ.
ಅದೇ ರೀತಿಯಾಗಿ ನನ್ನ ಸ್ವಭಾವ ಕೂಡ ಅತ್ಯಂತ ಧವಲ್ ಅಂತ ಹೇಳಿದ್ರೆ ಇಲ್ಲಿ ಪುದ್ಗಲದ ಸ್ವರೂಪ ಅಲ್ಲ, ಸ್ವಭಾವಕ್ಕೆ ನಾವು ಹೋಲಿಕೆ ಮಾಡುವಾಗ ಅತ್ಯಂತ ಶುದ್ಧ ಇದೆ. ಯಾವುದೇ ರೀತಿಯಾದ ಮಲಿನತೆಗಳಿಲ್ಲದೆ ಇರುವಂತಹ ಅತ್ಯಂತ ಶುದ್ಧ ಸ್ವಭಾವ ನನ್ನದಿದೆ. ಉಜ್ವಲ ಹೂँ ಕುಂದ ಹೂँ ಧವಲ ಹೂँ ಪ್ರಭು. ಹೇ ಜಿನೇಂದ್ರ ಭಗವಂತ, ನನ್ನ ಸ್ವಭಾವ ಉಜ್ವಲ ಇದೆ, ಅಖಂಡ ಇದೆ, ಧವಲ ಇದೆ. ಪರಸೇನ ಲಗಾ ಹೂँ ಕಿಂಚಿತ್ ಭಿ. ಸಮಯ ತುಂಬಾ ಬೇಗ ಆಗೋಗ್ಬಿಡುತ್ತೆ ಚರ್ಚೆ ಮಾಡೋಷ್ಟ್ರಲ್ಲೇನೆ. ಏನ್ ಹೇಳ್ತಾರೆ? ಪರಸೇನ ಲಗಾ ಹೂँ ಕಿಂಚಿತ್ ಭಿ. ನಾನು ಉಜ್ವಲ ಇದ್ದೇನೆ, ಶುದ್ಧ ಇದ್ದೇನೆ, ಅಖಂಡ ಇದ್ದೇನೆ, ಅನಾದಿ ಅನಂತ ಶುದ್ಧ ಚೈತನ್ಯ ಸ್ವರೂಪಿ ಇದ್ದೇನೆ. ಮತ್ತೆ ಪರಸೆ, ಪರದ್ರವ್ಯದ ಜೊತೆಗೆ ಸ್ವಲ್ಪವೂ ಕಿಂಚಿತ್ ಭಿ, ಸ್ವಲ್ಪವೂ ಕೂಡ ನನ್ನ ಸಂಬಂಧ ಇಲ್ಲ. ಏನ್ ಹೇಳ್ತಿದ್ದಾರೆ? ನಾನು ಉಜ್ವಲ ಇದ್ದೇನೆ, ಕುಂದ धवल हूँ और परद्रव्य से किंचित भी लगा हुआ नहीं हूं, परद्रव्य का स्पर्श तक नहीं करता. ಸಮಯ ಸಾರವನ್ನು ಯಾರ್ಯಾರು ಓದುತ್ತಾ ಇದ್ರು 3ನೇ ಗಾತಿ ನೆನಪು ಮಾಡ್ಕೊಳ್ಳೋದು ಯಾವುದು? ಏಗತ್ತ ನಿಶ್ಚಯಗದೋ ಸಮೋ ಸವತ್ತ ಸುಂದರ ಲೋಯೆ. ಏನ ಏಯತ್ ನಿಶ್ಚಯಗದೋ ಸಮೋ ಸವತ್ತ ಸುಂದರ ಲೋಯೆ ಬಂದ ಕಹ ಏಯತ್ತೆ ತೇಣ ವಿಸಂವಾದಿನಿ ಹೋದಿ. ಅದ್ರ ಟೀಕೆಯನ್ನು ಓದೋದು ಮನೆಯಲ್ಲಿ. ಏನ ಏನ್ ಹೇಳ್ತಾರೆ? ಪರದ್ರವ್ಯಕ್ಕೆ ಸ್ಪರ್ಶ ಕೂಡ ಮಾಡೋದಿಲ್ಲ ಜೀವ. ಅಂದ್ರೆ ಉಜ್ವಲ ಹೂ ಕುಂದ ಧವಲ್ ಹೂ ಪ್ರಭು, ನಾನು ಅನಾದಿಯಿಂದ ಶುದ್ಧ 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 ಚೈತನ್ಯ ಸ್ವರೂಪಿ ಆತ್ಮ ಇದ್ದೇನೆ. ಪರದ್ರವ್ಯದ ಜೊತೆಗೆ ರಂಚ ಮಾತ್ರ ಸ್ವಲ್ಪವೂ ಕೂಡ ನನ್ನ ಸಂಬಂಧ ಇಲ್ಲ. ಏನ ಸ್ವಭಾವ ಹಿಂಗಿದೆ, ವಾಸ್ತವಿಕತೆ ಹೀಗಿದೆ. ಆದ್ರೆ ಅಜ್ಞಾನಿಗೆ ಸಮಸ್ಯೆ ಏನಾಗ್ತದೆ? ಫಿರ್ ಭೀ ಆದ್ರೂ ಕೂಡ ಏನಾಗ್ತಿದೆ? ಅನುಕೂಲ ಲಗೆ ಉನ್ ಪರ್ करता अभिमान निरंतर ही, फिर भी उन पर अनुकूल लगे. किन पर? परद्रव्य पर. परद्रव्य पर कैसा लगता है? ಆದ್ರೂ ಕೂಡ ಪರದ್ರವ್ಯಗಳನ್ನ ಅನುಕೂಲ ಅಂತ ತಿಳಿದು ಏನ್ ಮಾಡ್ತೇನೆ? ಕರ್ತಾ ಅಭಿಮಾನ ನಿರಂತರ ಹಿ, ಸದಾ ಕಾಲ ನಾನು ಅಹಂಕಾರವನ್ನ ಮಾಡ್ತೇನೆ. ಏನ್ ಹೇಳ್ತಿದ್ದಾರೆ? ನನಗಾಗುತ್ತಾ ಅನುಕೂಲ ಸಂಯೋಗಗಳು ಬಂದ್ರೆ, ಆಸ್ತಿ ಜಾಸ್ತಿ ಆದ್ರೆ, ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆದ್ರೆ, ಒಳ್ಳೆ ಶರೀರ ಸಿಕ್ಕರೆ, ಸುಂದರವಾದ ಶರೀರ ಸಿಕ್ಕರೆ ಏನಾಗುತ್ತೆ? ಅಭಿಮಾನ ನಿರಂತರ ಅಭಿಮಾನದಲ್ಲೇ ಇರ್ತಾನೆ. ನಾನ್ ಹಂಗೆ, ನಾನ್ ಹಿಂಗೆ, ನನ್ನಲ್ಲಿ ಅಷ್ಟು ಶಕ್ತಿ ಇದೆ, ನಾನು ಅದು ಮಾಡ್ತೇನೆ, ಇದು ಮಾಡ್ತೇನೆ. ಈ ಅಹಂಕಾರದಲ್ಲೇ ಜೀವನ ಕಳೆದೋಗ್ಬಿಡುತ್ತೆ. ಏನ್ ಹೇಳ್ತಿದ್ದಾರೆ? ಸ್ವಭಾವ ಹಿಂಗಿದೆ, ಪರದ್ರವ್ಯದ ಜೊತೆಗೆ ಸ್ವಲ್ಪವೂ ಸಂಬಂಧ ಇಲ್ಲದೆ ಇರುವಂತಹ ಸ್ವಭಾವ ನಂದಿದೆ. ಆದ್ರೆ ಹೊರಗಡೆ ಏನಾಗ್ತಿದೆ? ಈ ಯಾವ ಪರದ್ರವ್ಯಗಳಿದೆ ಅವುಗಳ ಸಂಯೋಗ ನನಗಾಗಿದೆ. ಮತ್ತು ಆ ಸಂಯೋಗ ಆಗಿರೋದ್ರಿಂದ ನಾನೇನ್ ಮಾಡ್ತಿದ್ದೇನೆ? ಅಭಿಮಾನ ಮಾಡ್ತಿದ್ದೇನೆ. ಈ ಯಾವ ಪರದ್ರವ್ಯಗಳಿದೆ ಇವುಗಳು ನನಗೆ ಅನುಕೂಲವನ್ನ ಮಾಡ್ತವೆ, ಇವುಗಳ ಅನುಕೂಲ ಮಾಡ್ತವೆ. ಈ ಪರದ್ರವ್ಯಗಳ ಸಂಯೋಗವನ್ನ ನೋಡಿ ಇವುಗಳ ಅನುಕೂಲ ಮಾಡ್ತವಂತ ತಿಳ್ಕೊಂಡು ಸದಾ ಕಾಲ ಅಭಿಮಾನ ಮಾಡ್ತಿರ್ತಾನೆ, ಅಹಂಕಾರ ಮಾಡ್ತಿರ್ತಾನೆ. ಮತ್ತೆ ಅಹಂಕಾರ ಮಾಡೋದ್ರಿಂದ ಏನ್ ಮಾಡ್ತಾನೆ? ಜಡ್ ಪರ್ ಝುಕ್ ಝುಕ್ ಜಾತಾ ಚೇತನ್. ಶಬ್ದಗಳು ಬಹಳ ಅದ್ಭುತವಾದ ಶಬ್ದಗಳಿದೆ, ಎಷ್ಟು ವರ್ಣನೆ ಮಾಡಿದ್ರು ಕಡಿಮೆ ಇದೆ. ಇದರಿಂದ ಏನ್ ಮಾಡ್ತಾನೆ? ಜಡ್ ಪರ್ ಝುಕ್ ಝುಕ್ ಜಾತಾ ಚೇತನ್. ಜಡ ಅಂದ್ರೆ ಪುದ್ಗಲದ ಕಡೆಗೆ ಹೋಗುತ್ತಾನೆ. ಯಾರು? ಚೇತನ್. ಚೇತನ್ ಜಡ್ ಪರ್ ಮಾತ್ರ ಪುದ್ಗಲದ ಕಡೆಗೆ ಹೋಗೋದಿಲ್ಲ. ಏನು ಶಬ್ದ ಪ್ರಯೋಗ? झुक झुक जाता चेतन. एक तो मैं किसी के पास जाता हूं और दूसरा मैं किसी के पास झुक झुक करके जाता हूं. दोनों में फर्क है ना, बहुत फर्क है. जमीन आसमान का फर्क है. ನಾನು ಯಾರ ಹತ್ರನೋ ಒಬ್ಬರ ಹತ್ರ ಹೋಗುತ್ತೇನೆ, ಮತ್ತು ನಾನು ಇನ್ನೊಬ್ಬರ ಹತ್ರ ತಲೆಬಾಗಿ ಹೋಗುತ್ತೇನೆ. ಎರಡರಲ್ಲಿ ವ್ಯತ್ಯಾಸ ಇದೆಯಲ್ಲ. ಈ ಅಜ್ಞಾನಿ